ಬೆಂಗಳೂರಿನ 204 ವರ್ಷ ಇತಿಹಾಸವಿರುವ ಸುಪ್ರಸಿದ್ಧ ಭಾರತೀನಗರದ ಮೆಮೋರಿಯಲ್ ಚರ್ಚ್ ಇದೀಗ ವಿವಾದದ ಬಿರುಗಾಳಿ ಎಬ್ಬಿಸಿದೆ. ಈ ಚರ್ಚ್ನ ಆಡಳಿತ ಮಂಡಳಿಯ ಸದಸ್ಯರ ಚುನಾವಣೆಗಳಿಗೆ ಫಾದರ್ ರೆವರೆಂಡ್ ಪಾಲ್ ಧನಶೇಖರ್ ಅಡ್ಡಿಪಡಿಸಿರುವುದೇ ಇದಕ್ಕೆ ಮುಖ್ಯ ಕಾರಣ. ವೈಯಕ್ತಿಕ ಹಿತಾಸಕ್ತಿಗಾಗಿ ಪಾಲ್ ಧನಶೇಖರ್ ಈ ಚುನಾವಣೆಯನ್ನು ತಡೆ ಹಿಡಿದಿದ್ದಾರೆ ಎಂದು ಸ್ಥಳೀಯರಲ್ಲಿ ಆಕ್ರೋಶ ಭುಗಿಲೆದ್ದಿದೆ. ಚರ್ಚ್ ಮುಂದೆ ಧರಣಿ ನಡೆಸುವ ಮಟ್ಟಿಗೆ ಈ ಅತೃಪ್ತಿ ಭುಗಿಲೆದ್ದಿದೆ. ವಾಸ್ತವದಲ್ಲಿ ಜೂನ್ 30ಕ್ಕೆ ಚುನಾವಣೆಗಳು ನಡೆದು ಹೊಸ ಸಮಿತಿ ಅಸ್ತಿತ್ವಕ್ಕೆ ಬರಬೇಕೆಂದು ಬೈಲ ಹೇಳುತ್ತದೆ. ಆದರೂ ಈವರೆಗೂ ರೆವರೆಂಡ್ ಫಾದರ್ ಕಾರಣಕ್ಕೆ ಹೊಸ ಸಮಿತಿ ಅಸ್ತಿತ್ವಕ್ಕೆ ಬಂದಿಲ್ಲ. ಆಡಳಿತ ಮಂಡಳಿ ತನ್ನ ಮನಸೋ ಇಚ್ಛೆಯ ಕೃತ್ಯಗಳಿಗೆ ಅಡ್ಡಿಪಡಿಸುತ್ತದೆ ಎಂದು ದೂರಿ ಫಾದರ್ ಧನಶೇಖರ್ ಕರ್ನಾಟಕ ಸೆಂಟ್ರಲ್ ಡಿಸೆಸ್ ಮುಖ್ಯ ಕಚೇರಿಗೆ ದೂರು ಸಲ್ಲಿಸಿದ್ದು ಈ ಚುನಾವಣೆಗೆ ಅಡ್ಡಿಯನ್ನುಂಟು ಮಾಡಿದ್ದಾರೆ. ಸ್ಥಳೀಯರು ಕೂಡ ಇದನ್ನು ಪ್ರತಿಯಾಗಿ ಪ್ರಶ್ನಿಸಿದ್ದಾರೆ. ಹೀಗಾಗಿ ಚರ್ಚ್ ವಿಚಾರದಲ್ಲಿ ಇಲ್ಲಿ ಬಿಗುವಿನ ವಾತಾವರಣ ಉಂಟಾಗಿದೆ. ಸರ್, ನನ್ನ ಹೆಸರು ಎ ಡ್ಯಾನಿಯಲ್ ಮನೋಹರನ್ ಅಂದ್ಬಿಟ್ಟು. ಐ ಆಮ್ ಒನ್ ಆಫ್ ದ ಸೀನಿಯರ್ ಮೆಂಬರ್ ಆಫ್ ಮೆಮೋರಿಯಲ್ ಚರ್ಚ್ ಇಲ್ಲಿ ಭಾರತೀನಗರ್, ಮೆಮೋರಿಯಲ್ ಸ್ಟ್ರೀಟ್ ಭಾರತೀನಗರ್. ಇಲ್ಲಿ ನಾವು 70 ಇಯರ್ಸ್ ಆಗಿ ಐ ಆಮ್ ಎ ಮೆಂಬರ್ಶಿಪ್ ಇಯರ್ ಬೈ ಬರ್ತ್. ಇಲ್ಲಿ ನಮಗೆ ಡೆಮೋಕ್ರೆಟಿಕ್ ಪ್ರಾಬ್ಲಮ್ ಆಗಿದೆ. ಪ್ರತಿ 3 ವರ್ಷಕ್ಕೆ ಒಂದು ಸಾರಿ ಎಲೆಕ್ಷನ್ ನಡೀತದೆ. ಈ ಟೈಮು ಎಲೆಕ್ಷನ್ ಪ್ರೋಸೆಸ್ ಎಲ್ಲ ಸ್ಟಾರ್ಟ್ ಆಯಿತು. ಕೊನೆಗೆ ಬರುವಾಗ ನಮ್ಮ ಪಾದ್ರಿಯವರು ಎಲೆಕ್ಷನ್ನು ವಿಲ್ಫುಲ್ ಆಗಿ ಸ್ಟಾಪ್ ಮಾಡಿದ್ದಾರೆ. ಅದಕ್ಕೆ ನಾವು ಎಷ್ಟೋ ಸಾರಿ ಬರೆದುಕೊಟ್ಟಿದ್ದೀವಿ, ಹೆಡ್ ಆಫೀಸ್ ಹತ್ರ ಮಾತಾಡಿದ್ದೀವಿ, ಲೆಟ್ರ್ಗಳು ಕೊಟ್ಟಿದ್ದೀವಿ. ಸುಮಾರು 450 ಜನ ವೋಟರ್ಸ್ ಇದ್ದಾರೆ. 450 ಜನ ವೋಟರ್ಸಲ್ಲಿ 400 ಜನ ಸಿಗ್ನೇಚರ್ ಮಾಡಿ ಕೊಟ್ಟಿದ್ದಾರೆ ಎಲೆಕ್ಷನ್ ಬೇಕು ಅಂದ್ಬಿಟ್ಟು. ಆದ್ರೂ ಎಲೆಕ್ಷನ್ ನಡೀತಾ ಇಲ್ಲ. ಇದು ಬಂದುಬಿಟ್ಟು ನಾವು ಎಷ್ಟೋ ಸಾರಿ ಹೆಡ್ ಆಫೀಸ್ಗೆ, ಪಾದ್ರಿಗೆ ಎಲ್ಲರಿಗೂ ಹೇಳಿ ಸಾಕಾಗೋಯ್ತು. ಕೊನೆಗೆ ಈ ಸ್ಥಿತಿಗೆ ಬಂದಿದ್ದೀವಿ. ಇವತ್ತೆಲ್ಲ ನಾವು ಒಟ್ಟಿಗೆ ಸೇರಿ ನಮ್ಗೆ ಬೇರೆ ಏನು ಡಿಮ್ಯಾಂಡ್ ಇಲ್ಲ ಸರ್. ಬರೀ ನಮಗೆ ಡೆಮೋಕ್ರೆಟಿಕ್ ಪ್ರೋಸೆಸ್ಸಲ್ಲಿ ಎಲೆಕ್ಷನ್ ಆಗಬೇಕು. ಅದಕ್ಕೋಸ್ಕರ ನಾವೆಲ್ಲ ಒಟ್ಟಿಗೆ ಸೇರಿಕೊಂಡು ಫೈಟ್ ಮಾಡ್ತಾಯಿದ್ದೀವಿ. ಎಲೆಕ್ಷನ್ನೇ ಬೇಕು ಅಷ್ಟೇ. ಇದು ಇಸ್ ಎ ಡೆಮೋಕ್ರೆಟಿಕ್ ಪ್ರೋಸೆಸ್ ಆ್ಯಂಡ್ ಇಟ್ ಈಸ್ ಅ ರೈಟ್ ಆಫ್ ಎವ್ರಿ ಇಂಡಿವಿಜುವಲ್ ಮೆಂಬರ್ ಆಫ್ ಅವರ್ ಚರ್ಚ್ ವಿಚ್ ಹಸ್ ಬೀನ್ ಡಿನೈಡ್ ಆ್ಯಂಡ್ ಡೆಮೋಕ್ರಸಿ ಇಸ್ ಬೀನ್ ಬರೀಡ್ ಹಿಯರ್ ಬೈ ಅವರ್ ಪಾಸ್ಟರ್ ರೆವರೆಂಡ್ ಪಾಲ್ ಧನಶೇಖರನ್. ಎಷ್ಟೋ ಸಾರಿ ನಾವು ಪರ್ಸನಲ್ ಆಗಿ ರಿಕ್ವೆಸ್ಟ್ ಮಾಡಿದ್ದೀವಿ, ಲೆಟ್ರ್ ಬರೆದು ಕೊಟ್ಟಿದ್ದೀವಿ. ಡೈಸಿಸ್ಗೆ ಹೆಡ್ ಆಫ್ ದ ಡೈಸಿಸ್ ಬಿಷಪ್ ಹತ್ರ ಮಾತಾಡಿದ್ದೀವಿ. ಯಾರೂ ನಮಗೆ ಕೇಸ್ ಸೇರಿಸಲಿಲ್ಲ. ಎಲ್ಲ ಬಂದ್ಬಿಟ್ಟು ಮಾಡ್ತೀವಿ ನೋಡ್ತೀವಿ ಅಂತ ಹೇಳಿಬಿಟ್ಟು ಕೊನೆಗೆ ಈ ಸ್ಥಿತಿಗೆ ಬಂದು ಇಟ್ಟಿದ್ದಾರೆ. ದಯವಿಟ್ಟು
please, public should understand that it is a legitimate right of individuals, a legitimate right of the congregation of Memorial Church. ನನ್ನ ಹೆಸರು ಬಾಲಚಂದ್ರ ಅಂತ ಹೇಳಿ, ನಾವೆಲ್ಲ ಇಲ್ಲಿ ಸೀನಿಯರ್ ಮೆಂಬರ್ಸು. ಲಾಸ್ಟ್ ಟೈಮು ಎಲೆಕ್ಷನ್ ಬಾಡಿಯಲ್ಲಿ ಕೂಡ ಇದ್ದೆ ನಾನು. ಬಟ್ ನಾವು ಬಂದಾದ ಮೇಲೆ ಈ ನಮ್ಮ ಪ್ರೆಸ್ಬಿಟರಿ ಅವರು ಯಾವುದು ಒಳ್ಳೆ ಕಾರ್ಯಗಳನ್ನು ನಡೆಸೋಕ್ಕೆ ಅಲೋ ಮಾಡಿರಲಿಲ್ಲ. ಅದೇ ನಾವು ಕೇಳಕ್ಕೆ ಹೋದಾದ್ಮೇಲೆ ಇವರು ಎಲೆಕ್ಷನನ್ನೇ ಸ್ಟಾಪ್ ಮಾಡಿಬಿಟ್ಟು ಬೇರೆ ಆ್ಯಡಾ ಕಮಿಟಿ ಅಂತ ಏನೋ ಫಾರ್ಮ್ ಮಾಡಿಕೊಂಡು ಆಚೆಯಿಂದ ಬಂದು ಇಲ್ಲಿ ರೂಲ್ ಮಾಡೋ ಥರ ಪ್ಲ್ಯಾನ್ ಮಾಡ್ತವ್ರೆ. ಅದಕ್ಕೆ ನಮಗೆ ಇಷ್ಟ ಇಲ್ಲ. ನಮಗೆ ನಮ್ಮ ಎಲೆಕ್ಷನ್ ಬೇಕು, ನಾವೇ ಇಲ್ಲಿ ಬಂದು ಒಳ್ಳೆಯದು ಮಾಡಬೇಕಂತ ಹೇಳಿ ನಾವು ಪ್ರೊಟೆಸ್ಟ್ ಮಾಡ್ತಾಯಿದ್ವಿ ಇವತ್ತು. ಇದನ್ನು ನಾನು ದಯವಿಟ್ಟು ಪ್ರೆಸ್ಬಿಟರ್ ಅವರು ಇದನ್ನು ಅರ್ಥ ಮಾಡಿಕೊಂಡು ಈ ಎಲೆಕ್ಷನನ್ನು ನಾವು ನಡೆಸಬೇಕು ಅಂತ ಹೇಳಿ ಕೇಳ್ಕೊಳ್ತೀವಿ. ಎಲ್ರಿಗೂ ನಮಸ್ಕಾರ. ಮೆಮೋರಿಯಲ್ ಚರ್ಚ್ ಬಗ್ಗೆ ಕೆಲವೊಂದು ನಾವು ನಿಮ್ಮ ಹತ್ರ ಮಾತಾಡಬೇಕಾಗಿತ್ತು. ನಮ್ಮ ಚರ್ಚಲ್ಲಿ ಭಾರಿ ಅನ್ಯಾಯಗಳಾಗ್ತಾ ಇದೆ. ನಾವು ಹಕ್ಕನ್ನು ಕೇಳ್ತಾ ಇದ್ದೀವಿ. ಇದು ಪ್ರತಿಭಟನೆ ಇಲ್ಲ. ಅದರಿಂದ ದಯವಿಟ್ಟು ನಮಗೆ ಬೇಕಾಗ್ತಾ ಇರೋದು, ನಮಗೆ ಆಗ್ತಾ ಇರೋದು ಎಲ್ಲ ಕೂಡ ಬರಬೇಕು. ನಾವು ಕೇಳೋ ಹಕ್ಕನ್ನು ಅವರು ನಿಭಾಯಿಸ್ಕೊಡ್ಬೇಕು. ಇದೇ ದೊಡ್ಡವ್ರದ್ದು ಕೆಲಸ. ದಯವಿಟ್ಟು ಇದನ್ನು ಒಳ್ಳೆ ರೀತಿಯಲ್ಲಿ ನಡೆಸ್ಕೊಡ್ಬೇಕು ಅಂತ ಎಲ್ರಿಗೂ ಕೇಳ್ಕೊಳ್ತೀವಿ. ಇದಕ್ಕೆ ಎಲ್ಲರೂ ಪೊಲೀಸ್ ಇಲಾಖೆಯಲ್ಲಿರೋರಿಗೂ ನಾವು ಕೇಳ್ಕೊಳ್ತಾ ಇದ್ವಿ, ಒಂದು ಮನವಿ ಮಾಡ್ಕೊಳ್ತಾ ಇದ್ದೀವಿ. ದಯವಿಟ್ಟು ನಮಗೆ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ವಿ.